ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಹಣ ಕಳ್ಳತನ ಪ್ರಕರಣದ ಬಳಿಕ ಮುಜರಾಯಿ ಇಲಾಖೆ ದೇವಸ್ಥಾನಗಳ ಭದ್ರತೆಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿದೆ. ಸಿಎಂ ಡಿಕೆ ಶಿವಕುಮಾರ್ ಸೂಚನೆ ಬೆನ್ನಲ್ಲೇ ಭದ್ರತೆಯನ್ನ ಮತ್ತಷ್ಟು ಬಿಗಿಗೊಳಿಸಲಾಗಿದೆ. ಬೀದರ್ನ ಸುಪ್ರಸಿದ್ಧ ಮೈಲಾರ ಮಲ್ಲಣ್ಣ ದೇವಸ್ಥಾನದಲ್ಲಿ ಅಲರ್ಟ್ ಆಗಿದ್ದಾರೆ. ದೇವಸ್ಥಾನದ 13 ಹುಂಡಿಗಳಿಗೆ 16 ಅತ್ಯಾಧುನಿಕ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ. ಗರ್ಭಗುಡಿ ಹುಂಡಿ ಬಳಿ 2 ಪ್ರವಾಸಿ ಮಿತ್ರ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಪ್ರತಿ 3 ತಿಂಗಳಿಗೊಮ್ಮೆ ಅಧಿಕಾರಿಗಳ ಸಮ್ಮುಖದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆಯುತ್ತೆ. ಬಂಗಾರ ಬೆಳ್ಳಿ ಹೊರತುಪಡಿಸಿ 25 ಲಕ್ಷಕ್ಕೂ ಅಧಿಕ ನಗದು ಸಂಗ್ರಹ ಆಗುತ್ತೆ. ದೇವಸ್ಥಾನಕ್ಕೆ ವಾರ್ಷಿಕವಾಗಿ 1.5 ಕೋಟಿಗೂ ಅಧಿಕ ದೇಣಿಗೆ ಬರುತ್ತೆ. ಕರ್ನಾಟಕ, ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರದಿಂದ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರ್ತಾರೆ. ಹೀಗಾಗಿ ದೇಣಿಗೆ ಹಣದ ಸುರಕ್ಷತೆಗೆ, ಪಾರದರ್ಶಕತೆಗೆ ಸರ್ಕಾರ ಆದ್ಯತೆ ನೀಡಿದೆ. ಸರ್ಕಾರ ಆದೇಶಕ್ಕಿಂತ ಮೊದಲೇ ಸಾಕಷ್ಟು ಅಲರ್ಟ್ ಆಗಿದೆ ದೇವಾಲಯ. ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಭಕ್ತಾದಿಗಳು ಬರ್ತಾರೆ. ಹೀಗಾಗಿ ಇಲ್ಲಿ ಯಾವುದೇ ರೀತಿಯ ಅಕ್ರಮ ಆಗದೆ ಇರಲಿ ಅಂತ ಸಾಕಷ್ಟು ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಮೈಲಾ ಮಲ್ಲಣ್ಣ ಖಂಡೋಬಾ ದೇವಸ್ಥಾನ ಧಾರ್ಮಿಕ ಭತ್ತೆ ಅಧೀನ ಒಳಪಟ್ಟಿರ್ತದೆ. ಈ ಪ್ರವರ್ಗ ದೇವಸ್ಥಾನ ಇರ್ತದೆ. ಈ ದೇವಸ್ಥಾನದಲ್ಲಿ 13 ಹುಂಡಿಗಳಿರ್ತವೆ. 13 ಹುಂಡಿಗಳಲ್ಲಿ ಪೂರ್ತಿಯಾಗಿ CC ಕ್ಯಾಮರಾನಿಂದ ಅಳವಡಿಸಿರುತ್ತೆ. ಸದರಿ ಹುಂಡಿಯನ್ನು ಪ್ರತಿ 3 ತಿಂಗಳಿಗೊಮ್ಮೆ ತಹಶೀಲ್ದಾರ್ ಭಾಲ್ಕೆ ಅವರ ಸಮಕ್ಷಮದಲ್ಲಿ ಹುಂಡಿಯನ್ನು ತೆರೆಯಲಾಗುತ್ತದೆ. ಹುಂಡಿ ತೆರೆಯುವಾಗ ಪೊಲೀಸ್ ಸಿಬ್ಬಂದಿಗಳು, ಬ್ಯಾಂಕ್ ಸಿಬ್ಬಂದಿಗಳು ಮತ್ತು ಭಾಲ್ಕಿ ತಹಶೀಲ್ದಾರ್ ರೆವಿನ್ಯೂ ಸಿಬ್ಬಂದಿಗಳು ಎಲ್ಲ ಸೇರಿ ಹುಂಡಿ ಎಣಿಕೆ ಮಾಡುತ್ತೆ. ಈಗ ಅಂದರೆ ಸರ್ಕಾರದ ಒಂದು ಆದೇಶ ಆಗೋದಕ್ಕಿಂತ ಮುಂಚೆನೇ ನೀವೆಲ್ಲ ಅಲರ್ಟ್ ಆಗಿದ್ರೆ ಮೊದಲಿಂದ ಕೂಡ. ಇದೇನು ಆದೇಶ ಯಾವ ರೀತಿ ನಿಮ್ಮ ಮೇಲೆ ಮಾಡೋದು, ವ್ಯವಸ್ಥೆ ಮಾಡೋದಾಗುತ್ತಂತ? ಸರ್ಕಾರ ಹೇಳೋಕ್ಕಿಂತ ಮುಂಚೆ ಎಲ್ಲ ಸರ್ಕಾರ ಆದೇಶದಿಂದ ನಾವು ಪರಿಪಾಲನೆ ಮಾಡ್ತಾಯಿದ್ದೆವು. ಹುಂಡಿ ಅಂತದ ಮತ್ತು ಪ್ರೊಟೆಕ್ಷನಿಂದ ಒಮ್ಮಗಟ್ಟು ಎಲ್ಲ ಪ್ರೊಟೆಕ್ಷನ್ ಮಾಡ್ತಾಯಿದ್ದೇವೆ ಸರ್. ಅಯೋಧ್ಯೆ ರಾಮ ಮಂದಿರದ ಹುಂಡಿ ಕಳ್ಳತನ ಪ್ರಕರಣದ ಎಫೆಕ್ಟ್ ಈಗ ಕರ್ನಾಟಕ ಕೂಡ ತಟ್ಟಿರ್ತಕ್ಕಂಥದ್ದು. ರಾಜ್ಯದ ಎಲ್ಲ ಮುಜರಾಯಿ ಇಲಾಖೆಯ ದೇವಸ್ಥಾನದ ಹುಂಡಿಗಳಿಗೆ CCTVಯನ್ನು ಕಣ್ಗಾವಲನ್ನು ಇರಿಸಬೇಕೆಂದು ಈಗಾಗಲೇ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಈ ನಿಟ್ಟಿನಲ್ಲಿ ನಿನ್ನೆ CM DK ಶಿವಕುಮಾರ್ ಅವರು ಕೂಡ ಅಧಿಕೃತ ಆದೇಶವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ರಾಜ್ಯದ ಪ್ರಮುಖ ಒಂದು ಮುಜರಾಯಿ ಇಲಾಖೆ ದೇವಾಲಯಗಳಲ್ಲಿ ಯಾವೆಲ್ಲ ರೀತಿಯಿಂದ ಹುಂಡಿಗಳಿಗೆ CCTVಯನ್ನು ಇರಿಸಲಾಗಿದೆ ಎಂಬುದರ ಬಗ್ಗೆ ಈಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ಕನ್ನು ಕೂಡ ಮಾಡ್ತದೆ. ಸದ್ಯ ನಾವು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಖಾನಾಪುರ ಗ್ರಾಮದ ಸುಪ್ರಸಿದ್ಧ ಮೈಲಾರ ಮಲ್ಲಣ್ಣ ಒಂದು ದೇವಸ್ಥಾನದಲ್ಲಿರ್ತಕ್ಕಂಥದ್ದು ದೃಶ್ಯದಲ್ಲಿ ಕೂಡ ಗಮನಿಸಿದ್ರೆ ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಸುಮಾರು 12 ಹುಂಡಿಗಳನ್ನು ಕೂಡ ಇಡಲಾಗಿದೆ. ಅಂದರೆ ಮುಜರಾಯಿ ಇಲಾಖೆಯಿಂದ ಈ ಒಂದು ಹುಂಡಿಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಬರ್ತಕ್ಕಂಥ ಸಾವಿರಾರು ಭಕ್ತರು ತಮ್ಮ ಭಕ್ತಿಯ ಒಂದು ಸ್ಮರಣೆಗಾಗಿ ಇಲ್ಲಿ ದೇವರಿಗೆ ಅಂದರೆ ಹಣವನ್ನು ಕೂಡ ಸಮರ್ಪಣೆ ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಕೂಡ ಅಂದರೆ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಕೂಡ ಇಲ್ಲಿ ಸಂಗ್ರಹ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರವು ಕೂಡ ಇದನ್ನು ಈ ಒಂದು ಮುಜರಾಯಿ ಇಲಾಖೆಯ ಒಂದು ಜೀರ್ಣೋದ್ಧಾರಕ್ಕೆ ಸೇರಿದೆ ಬೇರೆ ಬೇರೆಗೆ ಬಳಕೆಯನ್ನು ಕೂಡ ಮಾಡಲಾಗ್ತದೆ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾರೆ ಇಲ್ಲಿ ಕೂಡ ಸಾಕಷ್ಟು ಹುಂಡಿಗಳು ಇರ್ತಕ್ಕಂಥದ್ದು. ಈ ಒಂದು ಹುಂಡಿಗಳಿಗೆ ಈಗಾಗಲೇ ಈ ಒಂದು ಮೈಲಾರ ಮಲ್ಲಣ್ಣ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಈಗಾಗಲೇ ಅಲರ್ಟ್ ಆಗಿರ್ತಕ್ಕಂಥದ್ದು. ಯಾವುದು ಕೂಡ ಅಂದರೆ ಹುಂಡಿಯಲ್ಲಿ ಯಾವುದೇ ರೀತಿಯಿಂದ ಲೋಪ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಈಗಾಗಲೇ ಈ ಒಂದು ದೇವಸ್ಥಾನ ಮಂಡಳಿ ಅಲರ್ಟ್ ಆಗಿದೆ. ಸರ್ಕಾರ ಹೇಳೋದಕ್ಕಿಂತ ಮುಂಚೆನೇ ಕೂಡ ಇಲ್ಲಿ ಸಾಕಷ್ಟು CCTVಗಳನ್ನು ಕೂಡ ಅಳವಡಿಕೆ ಮಾಡಿರ್ತಕ್ಕಂಥದ್ದು. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರೆ ಇದು ಏನು ದೇವಸ್ಥಾನದ ಗರ್ಭಗುಡಿ ಒಳಗಡೆ ಇರ್ತಕ್ಕಂಥ ಹುಂಡಿಗಳಿಗೆ ಇಟ್ಟಿರ್ತಕ್ಕಂಥ ಒಂದು CCTVಯ ಕಣ್ಗಾವಲು ಇಲ್ಲಿ ಒಂದು ಇರ್ತಕ್ಕಂಥದ್ದು. ಜೊತೆಗೆ ಇಲ್ಲೊಂದು CCTV ಇರ್ತಕ್ಕಂಥದ್ದು. ಇದೇ ರೀತಿಯಾಗಿ ದೇವಸ್ಥಾನದ ಒಂದು ಗರ್ಭಗುಡಿ ಆವರಣ ಸೇರಿದಂತೆ ಸುತ್ತಮುತ್ತಲೂ ಕೂಡ ಸುಮಾರು 20ಕ್ಕೂ ಅಧಿಕ CCTVಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ಇಲ್ಲಿರ್ತಕ್ಕಂಥ ಸಾಕಷ್ಟು ಅಂದರೆ ಸುಮಾರು 12ರಿಂದ 14 ಒಂದು ಹುಂಡಿಗಳು ಕೂಡ ಇದ್ದಾವೆ. ಆ ಹುಂಡಿಗಳಿಗೆ ಆಗ್ತಕ್ಕಂಥ ದುಡ್ಡು ಕೂಡ ಇಲ್ಲಿ ನೇರವಾಗಿ CCTVಯಲ್ಲಿ ಕ್ಯಾಪ್ಚರ್ ಆಗುತ್ತೆ. ಯಾವುದೇ ರೀತಿಯಿಂದ ಅಂದರೆ ಯಾವ ರೀತಿಯಾಗಿ SP ಕಚೇರಿಯಲ್ಲಿ ಕಂಟ್ರೋಲ್ ರೂಮ್ನ ಮೂಲಕವಾಗಿ ಎಲ್ಲ ಮೆಸೇಜ್ ಕೂಡ ಹೋಗೋದಾಗುತ್ತೆ. ಇದೇ ರೀತಿಯಲ್ಲಿ ಕೂಡ ಈ ಒಂದು CCTVಯಲ್ಲಿ ಸಮರ್ಪಕವಾಗಿರ್ತಕ್ಕಂಥ ಒಂದು ರೆಕಾರ್ಡ್ ಕೂಡ ಆಗ್ತದೆ. ಜೊತೆಗೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಇವರು ಟೂರಿಸ್ಟ್ ಮಿತ್ರ ಅಂತಕ್ಕಂಥ ಒಂದು ಪೊಲೀಸ್ ಕೂಡ ಇರ್ತಕ್ಕಂಥದ್ದು. ಇವರು ಕೂಡ ಇದೇ ಒಂದು ಹುಂಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅಂದರೆ ಸುಮಾರು ದೇವಸ್ಥಾನ ಸುತ್ತಮುತ್ತಲು ಎಲ್ಲೆಲ್ಲಿ ಹುಂಡಿಗಳಿದಾವೋ ಅಲ್ಲಿ ಕೂಡ ಈ ಒಂದು ಟೂರಿಸ್ಟ್ ಮಿತ್ರ ಸಿಬ್ಬಂದಿ
ಸಿಬ್ಬಂದಿಗಳು ಸಮರ್ಪಕವಾಗಿ ಕೂಡ ಕಾರ್ಯನಿರ್ವಹಿಸಿ ಇಲ್ಲಿರ್ತಕ್ಕಂಥ ಎಲ್ಲ ಒಂದು ವ್ಯವಸ್ಥೆಯನ್ನು ಕೂಡ ನೋಡಿಕೊಳ್ಳಲಾಗ್ತದೆ. ಯಾಕಂದರೆ ಈಗಾಗಲೇ ಅಯೋಧ್ಯೆ ರಾಮ ಮಂದಿರದಲ್ಲಿ ಆಗಿರ್ತಕ್ಕಂಥ ದೇಣಿಗೆ ಕಳ್ಳತನ ಪ್ರಕರಣದಿಂದಾಗಿ ದೇಶಾದ್ಯಂತ ಭಕ್ತರಿಗೆ ದೊಡ್ಡ ಮಟ್ಟದ ಒಂದು ನೋವು ಉಂಟಾಗಿರ್ತಕ್ಕಂಥದ್ದು. ಅಂತಹ ಒಂದು ಕೈ ಘಟನೆಗಳು ರಾಜ್ಯದಲ್ಲಿ ನಡಿಬಾರ್ದು ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಅಂದರೆ ರಾಜ್ಯದ ಎಲ್ಲ ಮುಜರಾಯಿ ಇಲಾಖೆಗಳಲ್ಲಿ ಒಂದು CCTVಗಳನ್ನು, ಅದರಲ್ಲೂ ವಿಶೇಷವಾಗಿ ಉಂಡಿ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ CCTVಯ ಕಣ್ಗಾವಲು ಇರಿಸುವುದರ ಮೂಲಕವಾಗಿ ಸಾಕಷ್ಟು ಅಲರ್ಟ್ ಆಗಿರ್ತಕ್ಕಂಥ ಇದು ಏನು ಮುಜರಾಯಿ ಇಲಾಖೆ ಕಾರ್ಯದರ್ಶಿಗಳ ಮಾತಾಗಿರ್ತಕ್ಕಂಥದ್ದು. ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ. ಆದರೆ ಆ ಸರ್ಕಾರ ಆದೇಶ ಮಾಡೋದಕ್ಕಿಂತ ಮುಂಚೆನೇ ಕೂಡ ಇಲ್ಲಿ ಆಡಳಿತ ಮಂಡಳಿಯವರು ಎಲ್ಲ ರೀತಿಯಿಂದ ಉಂಡಿಗಳಿಗೆ CCTVಯ ಕಣ್ಗಾವಲು ಇರಿಸಲಾಗಿದೆ. ಅದು ಕೂಡ ಪೊಲೀಸ್ ಇಲಾಖೆ, ಬ್ಯಾಂಕ್ ನೌಕರರು ಸೇರಿದಂತೆ ಎಲ್ಲರ ಸಮಕ್ಷಮದಲ್ಲೇ ಕೂಡ ಒಂದು ಉಂಡಿಯ ಎಣಿಕೆ ಕಾರ್ಯ ಕೂಡ ನಡೆಯುತ್ತೆ. ಇಲ್ಲಿ ಎಲ್ಲವೂ ಕೂಡ ಪಾರದರ್ಶಕವಾಗಿ ನಡೆಯುತ್ತೆ ಎಂಬ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ಶರಣಕುಮಾರ್ ಜೊತೆ ಪರಶುರಾಮ ಕ್ರಯೇಶ ನಡೆಸೋಣ ನ್ಯೂಸ್ ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.